ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಿಮ್ಮಲ್ಲಿ ಯಾರಿಗೆಲ್ಲ ಹೋಮ್ ಮೇಡ್ ಅಂದರೆ ಇಷ್ಟ ಅಂತ ಹೇಳಿ. ನನಗಂತೂ ಹೋಮ್ ಮೇಡ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ನಾವು ಅಂಗಡಿಲಿ ದುಡ್ಡು ಕೊಟ್ಟು ತರೋದಕ್ಕಿಂತ ಅದೇ ದುಡ್ಡೇ ಆಗ್ಬೋದು, ಅದೇ ಖರ್ಚೆ ಆಗ್ಬೋದು, ಆದರೆ ಮನೇಲೇ ಮಾಡ್ಕೊಳ್ಳೋದು ಮನಸ್ಸಿಗೆ ಒಂಥರ ಖುಷಿ ಕೊಡುತ್ತೆ. ನಾನು ಇವತ್ತು ಅದೇ ರೀತಿ ಮನೆಯಲ್ಲಿ ಕೆನೆನ ತೆಗೆದು ಹೇಗೆ ಬೆಣ್ಣೆನ ಮಾಡ್ಕೋಬೋದು ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದ್ರೆ ಬನ್ನಿ ಮನೇಲಿ ಈ ಬೆಣ್ಣೆನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಫಸ್ಟ್ ನಾವು ಮಾಡಬೇಕಾಗಿರೋದೇನೆಂದರೆ ಹಾಲಿನಿಂದ ಹೇಗೆ ಕೆನೆ ತಗೊಳ್ಳೋದು ಅನ್ನೋದನ್ನು ನೋಡೋದು. ಬನ್ನಿ ಈಗ ಹಾಲಿನಿಂದ ನಾನು ಹೇಗೆ ಕೆನೆನ ತಗೊಳ್ತೀನಿ, ಈ ಮೆಥಡ್ ಹೇಗಿರುತ್ತೆ ಅಂತ ನೋಡೋಣ. ಫ್ರೆಂಡ್ಸ್, ನಾನಿಲ್ಲಿ ಅರ್ಧ ಲೀಟರ್ ನಂದಿನಿ ಶುಭಂ ಹಾಲನ್ನ ತೊಗೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ಪ್ರತಿದಿನ ಇದೇ ಹಾಲನ್ನ ನಾವು ಬಳಸೋದು. ಇಲ್ಲಿ ಸ್ಟೀಲ್ ಪಾತ್ರೆ ಯೂಸ್ ಮಾಡಿಕೊಂಡು ಹಾಲನ್ನ ಕಾಯಿಸ್ಕೊತಾ ಇದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ಹಾಲು ಕಾಯಿಸೋ ಪಾತ್ರೆ ಅಂತ ಇರುತ್ತಲ್ವ, ಅದರಲ್ಲಿ ಈ ಹಾಲನ್ನ ಕಾಯಿಸ್ಕೊಳ್ಳಿ. ನೀವು ಇದಕ್ಕೆ ಯಾವುದೇ ಥರ ನೀರನ್ನು ಹಾಕೋಕೆ ಹೋಗಬಾರ್ದು, ನೆನ್ಪಿಟ್ಕೊಳ್ಳಿ. ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಹಾಲನ್ನ ಕಾಯಿಸ್ಕೊತಾ ಇದ್ದೀನಿ. ಹಾಲು ಕುದಿ ಬಂದು ಉಕ್ಕೋಕ್ಕೆ ಶುರು ಮಾಡುತ್ತೆ ಅಲ್ವಾ, ಆಗ ನೀವು ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ಸುಮಾರು 3 ರಿಂದ 4 ನಿಮಿಷ ನೀವು ಈ ಥರ ಲೋ ಫ್ಲೇಮಲ್ಲಿ ಹಾಲನ್ನ ಕಾಯಿಸ್ಕೋಬೇಕಾಗುತ್ತೆ. ನೀವು ಯಾವುದೇ ಸ್ಪೂನ್ ಯೂಸ್ ಮಾಡಿ ಅದನ್ನು ಕಲಸೋದಕ್ಕೆ ಹೋಗಬೇಡಿ, ಕೆನೆ ಒಡೆದೋಗುತ್ತೆ. ನೀವು ಸ್ಪೂನ್ ಹಾಕಿ ಕಲಸೋದ್ರಿಂದ ನಿಮಗೆ ಜಾಸ್ತಿ ಕೆನೆ ಕಟ್ಟೋದಿಲ್ಲ. ಈಗ 4 ನಿಮಿಷ ಆಗಿದೆ, ನಾನು ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಒಂದು ಅರ್ಧ ಗಂಟೆ ತಣ್ಣಗಾಗೋಕ್ಕೆ ಬಿಡಬೇಕು. ನೀವು ಯಾವುದೇ ರೀತಿ ಪ್ಲೇಟ್ನ ಕ್ಲೋಸ್ ಮಾಡೋಕ್ಕೆ ಹೋಗಬೇಡಿ, ಹೀಗೆ ಓಪನ್ ಇರಲಿ. ಫ್ರೆಂಡ್ಸ್, ಈಗ 1/2 ಅವರ್ ಆಗಿದೆ. ನೀವಿಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ, ಹಾಲು ಈ ರೀತಿ ಕೆನೆ ಕಟ್ಕೊಂಡಿದೆ. ನಾವೀಗ ಇದಕ್ಕೆ ಒಂದು ಪ್ಲೇಟ್ನ ಮುಕ್ಕಾಲು ಭಾಗದಷ್ಟು ಕ್ಲೋಸ್ ಮಾಡಿಕೊಂಡು ಸ್ವಲ್ಪ ಹೇರಾಡೋದಕ್ಕೆ ಸ್ಪೇಸ್ನ ಬಿಡೋಣ. ನೀವಿಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ, ಇದೇ ಥರ ನೀವು ಪ್ಲೇಟ್ನ ಕ್ಲೋಸ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ನೈಟ್ ಕಾಯಿಸ್ಕೊಂಡಿರೋ ಹಾಲನ್ನ ಓವರ್ ನೈಟ್ ಫ್ರಿಡ್ಜಲ್ಲಿ ಇಡ್ತಾ ಇದ್ದೀನಿ. ಅಟ್ಲೀಸ್ಟ್ ನೀವು 2 ಅವರ್ಸ್ ಆದರೂ ಹಾಲನ್ನ ಫ್ರಿಡ್ಜಲ್ಲಿ ಇಡಬೇಕಾಗತ್ತೆ. ಫ್ರೆಂಡ್ಸ್, ನಾನಿಲ್ಲಿ ಓವರ್ ನೈಟ್ ಫ್ರಿಡ್ಜಲ್ಲಿ ಇಟ್ಟಿರೋ ಹಾಲು ಈ ರೀತಿ ಕೆನೆ ಕಟ್ಕೊಂಡಿದೆ. ನಿಮಗೆ ನಾರ್ಮಲಾಗಿ ಕಾಯಿಸ್ತಿರಲ್ಲ, ಅದಕ್ಕಿಂತ ಒಂದು 3 ಪಟ್ಟು ಜಾಸ್ತಿ ಕೆನೆ ಸಿಗುತ್ತೆ ನಿಮಗೆ ಈ ಮೆಥಡ್ನ ಫಾಲೋ ಮಾಡೋದ್ರಿಂದ. ಇಲ್ಲಿ ಒಂದು ಸ್ಪೂನ್ ಅಥವಾ ಹ್ಯಾಂಡ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಕೈಯಲ್ಲೇ ನೀವು ಕೆನೆನ ತಗೋಬೋದು. ನೀವು ಕೈಯಲ್ಲಿ ಕೆನೆ ತಗೊಳ್ಳೋದೇ ತುಂಬಾ ಬೆಸ್ಟ್. ನಾನಿಲ್ಲಿ ಒಂದು ಗ್ಲಾಸ್ ಕಂಟೈನರ್ಗೆ ಕೆನೆನ ತೆಗೆದು ಹಾಕೋತೀನಿ. ನಾನು ಪ್ರತಿ ಸಲನೂ ಇದೇ ಗ್ಲಾಸ್ ಕಂಟೈನರ್ನಲ್ಲಿ ಕೆನೆನ ಸ್ಟೋರ್ ಮಾಡೋದು. ನಾವು ಈ ಕೆನೆನ ಫ್ರೀಝರಲ್ಲಿ ಇಡಬೇಕಾಗುತ್ತೆ. ಫ್ರೀಝರಲ್ಲಿ ಇಡಬೇಕು, ನೆನ್ಪಿಟ್ಕೊಳ್ಳಿ. ಯಾಕಂದರೆ ತುಂಬ ದಿನ ಆದರೂ ಕೂಡ ನಿಮಗೆ ಕೆಡಲ್ಲ. ನೀವು ಮಿನಿಮಮ್ 2 ತಿಂಗಳು ಕೆನೆನ ಸ್ಟೋರ್ ಮಾಡಿ ಆಮೇಲೆ ನೀವು ಬೆಣ್ಣೆನ ತೆಗೆದು ತುಪ್ಪನ ಮಾಡ್ಕೋಬೋದು ಅಥವಾ ಬೆಣ್ಣೆನೇ ಯೂಸ್ ಮಾಡ್ಬೋದು. ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ, ಅರ್ಧ ಲೀಟ್ರಲ್ಲಿ ನನಗೆ ಎಷ್ಟು ಕೆನೆ ಸಿಕ್ಕಿದೆ ಅಂತ. ನಿಮಗೆ ಇನ್ನೂ ಮನೇಲಿ ಜಾಸ್ತಿ ಜನ ಇದ್ದು ನೀವು 1 ಲೀಟರ್ ಹಾಲನ್ನ ಯೂಸ್ ಮಾಡೋದಾದರೆ ನಿಮಗಂತೂ ತುಂಬಾ ಕೆನೆ ಸಿಗುತ್ತೆ. ಫ್ರೆಂಡ್ಸ್, ನಿಮಗಿಲ್ಲಿ ಒಂದು ಡೌಟ್ ಬರ್ಬೋದು, ಹಾಲಲ್ಲಿ ಕೆನೆ ತೆಗೆದ್ರೆ ಅದ್ರ ಸತ್ವ ಎಲ್ಲ ಹೊರಟೋಗುತ್ತೆ ಅಲ್ವಾ ಅಂತ. ಅದಕ್ಕೆ ಫ್ರೆಂಡ್ಸ್ ನಾನು ಹೇಳಿದ್ದು, ನೀವು ನಂದಿನಿ ಶುಭಂ ಹಾಲನ್ನ ಯೂಸ್ ಮಾಡಿ. ನೀವು ಇದರಲ್ಲಿ ಎಷ್ಟೇ ಕೆನೆನ ತೆಗೆದ್ರೂ ಕೂಡ ನೀವು ಪದೇ ಪದೇ ಕಾಯಿಸ್ತಾ ಇದ್ದರೆ ನಿಮಗೆ ಕೆನೆ, ಅದ್ರ ಜಿಡ್ಡಿನಂಶ ಅಂತ ಏನು ಹೇಳ್ತೀವಿ ಅದು ಬರ್ತಾನೆ ಇರುತ್ತೆ. ನಾರ್ಮಲಾಗಿ ಬಳಸೋ ನಂದಿನಿ ಪ್ಯಾಕೆಟ್ಗಿಂತ ಇದರಲ್ಲಿ ತುಂಬಾ ಜಿಡ್ಡಿನಂಶ ಇರುತ್ತೆ. ನಾವು ಅದರಲ್ಲಿ ಸ್ವಲ್ಪನ ತೆಗಿತೀವಿ ಅಷ್ಟೇ, ತುಂಬಾ ಜಿಡ್ಡಿರೋ ಅಂಥ ಹಾಲನ್ನು ಕೂಡ ಕುಡಿಬಾರ್ದು. ಸೊ ನಮಗೆ ಕೆನೆಯಿಂದ ಬೆಣ್ಣೆನೂ ಆಗುತ್ತೆ, ತುಪ್ಪನೂ ಆಗುತ್ತೆ, ಹಾಗೆ ಮನೆಗೆ ಯೂಸ್ ಮಾಡೋದಕ್ಕೆ ಕೂಡ ಹಾಲು ಸಿಗುತ್ತೆ. ಫ್ರೆಂಡ್ಸ್, ನೀವೀಗ ನೋಡ್ತಾ ಇದ್ದೀರಾ ಅಲ್ವಾ, ನನಗೆ ಅರ್ಧ ಲೀಟರ್ ಹಾಲಲ್ಲಿ ಇಷ್ಟು ಕೆನೆ ಸಿಕ್ಕಿದೆ. ನಾನೀಗ ಇದರ ಕ್ಯಾಪ್ನ ಕ್ಲೋಸ್ ಮಾಡಿಕೊಂಡು ಇದನ್ನು ಫ್ರೀಝರಲ್ಲಿ ಇಟ್ಟು ಸ್ಟೋರ್ ಮಾಡ್ಕೋತೀನಿ. ಫ್ರೆಂಡ್ಸ್, ನೀವಿಲ್ಲೇನು ನೋಡ್ತಾ ಇದ್ದೀರಾ ಅದು ನಾನು 1 ತಿಂಗಳಿಂದ ಸ್ಟೋರ್ ಮಾಡಿರೋ ಕೆನೆ. ನಾನು ಇದಕ್ಕೆ ನಿನ್ನೆ ಅಂದರೆ ಹಿಂದಿನ ದಿನದ ರಾತ್ರಿ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಮೊಸರನ್ನ ಹಾಕಿ ಮಿಕ್ಸ್ ಮಾಡಿ ಫ್ರಿಡ್ಜಿಂದ ಹೊರಗಡೆ ತೆಗೆದು ಇಟ್ಟಿದ್ದೀನಿ. ನೀವು ಓವರ್ ನೈಟ್ ಮೊಸರನ್ನ ಹಾಕಿ ಫ್ರಿಡ್ಜಲ್ಲಿ ಇಡಬಾರ್ದು, ಹೊರಗಡೆ ಇಟ್ಟಿರಬೇಕು. ಬನ್ನಿ ಇವಾಗ ಈ ಕೆನೆನ ಯೂಸ್ ಮಾಡಿಕೊಂಡು ನಾನು ಬೆಣ್ಣೆನ ಹೇಗೆ ತೆಗಿತೀನಿ ಅಂತ ತೋರಿಸ್ತೀನಿ. ಈ ಜಾರ್ಗೆ ನಾನು ಇಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಅಂಥ ಕೆನೆನ ಹಾಕೋತಾ ಇದ್ದೀನಿ. ನಾನಿಲ್ಲಿ ಸ್ಟೋರ್ ಮಾಡಿರೋ ಪೂರ್ತಿ ಕೆನೆನ ಜಾರ್ಗೆ ಹಾಕೋತಾ ಇದ್ದೀನಿ. ಇದಕ್ಕೆ ನಾವು ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಂಡು 10 ಸೆಕೆಂಡ್ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಬೇಕು. ಇದೇ ಮೆಥಡಲ್ಲಿ ನೀವು 3 ಸಲ ಗ್ರೈಂಡ್ ಮಾಡ್ಕೋಬೇಕು. ಪ್ರತಿ ಸಲನೂ ನೀವು ನೀರು ಹಾಕಿ 10 ಸೆಕೆಂಡ್ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಈ ಥರ 3 ಸಲ ನೀರು ಹಾಕಿ 10 ಸೆಕೆಂಡ್ ಗ್ರೈಂಡ್ ಮಾಡಿದ್ಮೇಲೆ ನನಗೆ ಈ ರೀತಿ ಬೆಣ್ಣೆ ಸಿಕ್ಕಿದೆ. ನೋಡ್ತಾ ಇದ್ದೀರಾ ಅಲ್ವಾ. ಬನ್ನಿ ಇವಾಗ ಬೆಣ್ಣೆನ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ.
ನೀವಿಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ, ನಾನಿಲ್ಲಿ ಈಗ ವಾಶ್ ಮಾಡ್ತಾ ಇದ್ದೀನಿ ಬೆಣ್ಣೆನ ನೀರು ಹಾಕ್ಕೊಂಡು. ನೀವಿಲ್ಲಿ ಒಂದು ಬೌಲಲ್ಲಿ ನೀರನ್ನ ತಗೊಂಡು ಬೆಣ್ಣೆನ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಅದರಲ್ಲಿರೋ ಹಾಲು ಅಥವಾ ಮಜ್ಜಿಗೆ ಸ್ಮೆಲ್ ಏನಿದೆ ಅದು ಹೋಗಬೇಕು. ನಿಮಗೆ ಕೈಗೆಲ್ಲ ಆಗುತ್ತೆ, ತುಂಬಾ ಜಿಡ್ಡಿರುತ್ತೆ, ಏನು ಮಾಡೋದಕ್ಕಾಗಲ್ಲ. ಆದಷ್ಟು ಒಂದೇ ಬೌಲ್ನ ಯೂಸ್ ಮಾಡ್ಕೊಳ್ಳಿ, ಎಲ್ಲ ಜಿಡ್ಡಾಗುತ್ತೆ, ನಿಮಗೆ ವಾಶ್ ಮಾಡೋದಕ್ಕೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಈ ಬೆಣ್ಣೆನ ನಾವು ಒಂದು 3 ಸಲ ನೀರನ್ನ ಚೇಂಜ್ ಮಾಡಿ ವಾಶ್ ಮಾಡ್ಕೋಬೇಕು. ಸ್ವಲ್ಪ ನೀವು ಕೊನೆಯಲ್ಲಿ ಕೋಲ್ಡ್ ವಾಟರ್ನ ಬಳಸ್ಕೊಳ್ಳಿ. ಕೋಲ್ಡ್ ವಾಟರಲ್ಲಿ ನೀವು ಬೆಣ್ಣೆನ ಅದ್ದಿ ತೆಗೆಯೋದ್ರಿಂದ ಬೆಣ್ಣೆ ಗಟ್ಟಿಯಾಗೇ ಇರುತ್ತೆ, ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಅಂತ ಅಷ್ಟೇ. ನೋಡಿ ಫ್ರೆಂಡ್ಸ್, ಫೈನಲಿ ನಾನು ತೆಗೆದಿರೋ ಬೆಣ್ಣೆ ಈ ರೀತಿ ಇದೆ. ಈ ಮೆಥಡ್ನ ಫಾಲೋ ಮಾಡಿ ನಿಮಗೆ ತುಂಬಾ ಚೆನ್ನಾಗಿ ಗಟ್ಟಿಯಾಗಿರೋ ಬೆಣ್ಣೆ ಸಿಗುತ್ತೆ. ಬೆಣ್ಣೆ ಅಂದರೆ ಯಾರಿಗಿಷ್ಟ ಆಗಲ್ಲ ಹೇಳಿ. ಈಗಂತೂ ಬಟರ್ ಅಂತ ಪ್ರತಿಯೊಂದು ಐಟಮ್ಗೂ ಕೂಡ ನಾವು ಬೆಣ್ಣೆನ ಯೂಸ್ ಮಾಡ್ತೀವಿ, ನಾನ್ ವೆಜ್ಜಿಂದ ಹಿಡಿದು ವೆಜ್ವರೆಗೂ ಕೂಡ. ಮನೆಯಲ್ಲೇ ತೆಗೆದಿರೋ ಕೆನೆಯಿಂದ ಬೆಣ್ಣೆ ಮಾಡಿ ನಾನು ಹೇಗೆ ತುಪ್ಪ ಮಾಡ್ತೀನಿ ಅನ್ನೋದನ್ನ ನನ್ನ ಪಾರ್ಟ್ 2 ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ವಿಡಿಯೋ ಲೆಂತ್ ಆಗೋದ್ರಿಂದ ನಾನು ಇದನ್ನ ಇಲ್ಲೇ ಸ್ಟಾಪ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಅಪ್ಲೋಡ್ ಮಾಡೋ ಹೊಸ ವಿಡಿಯೋಸ್ ನಿಮಗೆ ಮೊದಲು ಬರುತ್ತೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿ ನಿಮಗೆ ಯೂಸ್ಫುಲ್ ಆಗೋ ವಿಡಿಯೋಗಳು ನನ್ನ ಚಾನಲ್ನಲ್ಲಿ ಬರ್ತಾ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ಗುಡ್ ಡೇ. ಬಾಯ್.